ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ಅಲ್ಲೇ ಸಬ್ಸ್ಕ್ರೈಬ್ ಬಟನ್ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡಿ ಆಲ್ ಅಂತ ಬರುತ್ತೆ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ನಿಮ್ಮ ಸಪೋರ್ಟ್ ಹೆಚ್ಚಿಗೆ ಬೇಕು ಅಂತ ಕೇಳ್ಕೊತಾ, ಆದಷ್ಟು ಬೇಗ ಯಾರ್ಯಾರು ನೋಡ್ತಿದ್ದೀರಾ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಮನಸ್ಸು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಇನ್ನು ನಾನು ಎಲ್ಲಿಗೋಗಿದ್ದೀನಿ ಎಲ್ಲಿದ್ದೀನಿ ಅಂತ ಅಂದರೆ, ನಮ್ಮ ರಿಲೇಟಿವ್ಸ್ದು ಅಪ್ಪಾಜಿ ಕಡೆಯವ್ರದ್ದು ಮದುವೆ ಇತ್ತು. ಇನ್ನು ಅಲ್ಲಿಗೆ ಹೋಗಿದ್ದೆ. ಅಪ್ಪಾಜಿ ಅಣ್ಣನ ಮಗಳು, ಅಂದರೆ ನನಗೂ ದೊಡ್ಡಪ್ಪನ ಮಗಳು ಆಗಬೇಕು. ಅಲ್ಲಿಗೆ ಹೋಗಿದ್ವಿ. ಇನ್ನು ಹೋಗೋ ಟೈಮಲ್ಲಿ ಬಸ್ಸಲ್ಲಿ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ನನ್ನದು ಸ್ವಿಚ್ ಆಫ್ ಆಗಿರಲಿಲ್ಲ, ನೆಟ್ವರ್ಕ್ ಹೋಗೋದು ಬರೋದು ಮಾಡಿ ಅವ್ರಿಗೆ ಸರಿಯಾಗಿ ಫೋನ್ ಸಖತ್ ರಿಂಗ್ ಮಾಡಿದ್ದಾರೆ. ನನಗೆ ನೋಡ್ಕೊಂಡಿಲ್ಲ. ನನಗೂ ಒಂದು ಕಂಪ್ನಿ ಸಿಕ್ಬಿಟ್ಟಿತ್ತು ಬಸ್ಸಲ್ಲಿ. ಇನ್ನು ಮಾತಾಡಿಕೊಂಡು ಆ ಹುಡುಗಿ ಹೆಸ್ರು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಹುಡುಗಿ ಹೆಸ್ರು ನೆನಪಿದೆ. ಥ್ಯಾಂಕ್ ಯು ಕಣಪ್ಪ, ನಿನ್ನ ಕಂಪ್ನಿ ತುಂಬ ಚೆನ್ನಾಗಿತ್ತು ನನಗೆ. ಆಮೇಲೆ ಅಮ್ಮನ ಕಡೆ ಫೋನ್ನೇ ನೋಡಿರಲಿಲ್ಲ, ಫುಲ್ ನೆಟ್ವರ್ಕ್ ಎಲ್ಲ ಹೊಟ್ಟೋಗಿತ್ತಲ್ಲ. ಇನ್ನು ಆಮೇಲೆ ಅದನ್ನೆಲ್ಲ ಸರಿ ಮಾಡಿ ಫೋನ್ ಮಾಡಿದ್ರೆ ಬೈಸ್ಕೊಂಡೆ ಸರಿಯಾಗಿ ಫೋನ್ ನೋಡ್ಕೊಳ್ಳೋದಲ್ವ ಕರೆಕ್ಟಾಗಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಮುನ್ಸ್ಕೊಂಡೇ ಬಿಟ್ಟಿದ್ರು. ಒಂಥರ ಕೋಪ ಮಾಡ್ಕೊಂಡು ಬೇಜಾರು ಮಾಡಿಕೊಂಡು, ಇನ್ನು ಆಯಿತು ಅಂತ ಅಂದ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ಕ್ರೀನಲ್ಲೆಲ್ಲ ಫೋಟೋಶೂಟ್ದೆಲ್ಲ ಹಾಕ್ತಾರಲ್ಲ ಅದೆಲ್ಲ ಹಾಕಿದ್ರು ನೋಡಿಕೊಂಡು. ಇನ್ನು ಆರ್ಕೆಸ್ಟ್ರಾ ಎಲ್ಲ ಮಾಡಿದರು. ನಮ್ಮಣ್ಣ ಒಂದು ಸ್ಟೆಪ್ ಹಾಕೇ ಬಿಡೋಣ ಅಂತ ಅಂದ್ಬಿಟ್ಟು ಅವರು ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡಿದ್ರು. ಇನ್ನು ಸ್ವಲ್ಪ ಜನ ಹಾಡು ಹೇಳೋಕ್ಕೆ ಇಷ್ಟ ಇರೋರು, ಅವರು ಸ್ವಲ್ಪ ಪೊಲೀಸ್ ಅವರೆಲ್ಲ ಬಂದು ಯಾರ್ಯಾರೋ ಅಲ್ಲಿ ಇಷ್ಟ ಇರೋರೆಲ್ಲ ಹಾಡು ಹೇಳ್ತಿದ್ರು. ಅದನ್ನೆಲ್ಲ ನೋಡ್ಕೊಂಡು ನಾವು ಊಟ ಮಾಡಿಕೊಂಡು, ಊಟದಲ್ಲೇ ಎಲ್ಲ ಸ್ವಲ್ಪ ಇರುತ್ತಲ್ಲ ಲೇಡೀಸ್ಗಳು, ಸುಮ್ಮನೆ ಊಟ ಮಾಡ್ತೀವ, ಊಟದಲ್ಲಿ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ, ಜಾಸ್ತಿ ಇಷ್ಟ ಆಗಲಿಲ್ಲ ಅಂದರೆ ಅಲ್ಲಿ ತಿನ್ನೋಕ್ಕಾಗಲ್ವಲ್ಲ, ಅದನ್ನೇ ಹೇಳ್ತಿರೋದು. ಎಲ್ಲನೂ ತಿನ್ನೋಕ್ಕಾಗಲ್ಲ ಅಲ್ವಾ, ಸ್ವೀಟು ಈ ಪಕೋಡ ಇಂಥವೆಲ್ಲ ನಾವು ಬ್ಯಾಗ್ ಒಳಗಡೆ, ವ್ಯಾನಿಟಿ ಬ್ಯಾಗ್ ಒಳಗಡೆ ಮೆಲ್ಲಗೆ ಇಟ್ಕೊಂಡು ಎತ್ತಿ ಯಾರಿಗೂ ಕಾಣ್ತಾ ಇದ್ದಂಗೆ ಅದು ಮಾಡೇ ಮಾಡ್ತೀವಿ. ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಲೇಡೀಸ್ಗಳು ಈ ಥರ ಮಾಡೇ ಮಾಡ್ತಾರೆ. ನಾವು ಅದೇ ಕೆಲಸ ಮಾಡಿಕೊಂಡು ಬ್ಯಾಗ್ ಒಳಗಡೆ ಇಟ್ಕೊಂಡು ಊಟ ಮಾಡಿಕೊಂಡು, ಊಟ ಎಲ್ಲ ಚೆನ್ನಾಗಿತ್ತು, ಎಲ್ಲ ತಿಂದ್ಕೊಂಡು ಎಲ್ಲರೂ ಮಾತಾಡಿಸ್ಕೊಂಡು, ಅವರು ತಾಂಬೂಲ ಕೊಟ್ಟಿರಲಿಲ್ಲ, ತಾಂಬೂಲ ಕೊಟ್ಟರು, ಎಲ್ಲ ಮಾತಾಡಿಸ್ಕೊಂಡು ಹೊರಟ್ವಿ. ಎಲ್ಲ ತುಂಬ ಅಪರೂಪಕ್ಕೆ ನೋಡ್ತೀವಲ್ವ, ಒಂಥರ ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ಮಾತಾಡಿಸ್ಕೊಂಡು ಬಂದ್ವಿ. ಅಣ್ಣನ ಮನೆಗೆ ಹೋಗೋದ ಅಂತ ಬಂದ್ವಿ. ಅಲ್ಲಿ ಅವರು ಇರಲಿಲ್ಲ, ಯಾವುದೋ ಮದುವೆಗೆ ಹೊಟ್ಟೋಗಿದ್ರು. ಇನ್ನು ಅಲ್ಲಿಂದ ಬಸ್ಗೆ ಕೂತಿದ್ವಿ. ಬಸ್ಸು ಬರೋದು ತುಂಬ ಹೊತ್ತಾಗೋಯ್ತು. ಅಲ್ಲಿ ಹಿಂದೆ ಜ್ಯುವೆಲ್ರಿ ಶಾಪು ನೋಡಿದ್ವಿ. ನಮ್ಮನ್ನ ಬಾ ಅಂತ ಕರೀತಿತ್ತು, ಅಂದರೆ ಅಮ್ಮ ಏನೋ ತಗೋಬೇಕಂತೆ ಅಂತ ಅಂದ್ಬಿಟ್ಟು ಬಾ ಹೋಗಿದ್ದು ಬರೋಣ ಅಂತಂದರು. ಅಪ್ಪಾಜಿ ಬೇಡ ಬಸ್ ಬಂದ್ಬಿಡುತ್ತೆ ಅಂದರು. ಆದ್ರೂ ಸುಮ್ಮನೆ ಕೂತಿದ್ದು ಏನು ಮಾಡೋದು ಅಂತ ಅಂದ್ಬಿಟ್ಟು ಹೋಗಿದ್ದು ನೋಡಿದ್ವಿ. ಎಲ್ಲ ಚೆನ್ನಾಗಿತ್ತು, ಇಷ್ಟ ಆಗಿತ್ತು, ಎಲ್ಲ ನೋಡ್ತಿದ್ವಿ. ನೋಡ್ತಾ ಹಂಗೆ ಅಮ್ಮ ಒಂದೇನೋ ಸೆಲೆಕ್ಟ್ ಮಾಡಿದ್ರು, ಚೈನ್ ತಗೋಬೇಕು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ತಗೊಳ್ಳೋಕ್ಕೆ ಇನ್ನೇನು ವ್ಯಾಪಾರ ಮಾಡಬೇಕು. ಅಲ್ಲೂ 4-5 ಜನ ಇದ್ದರು. ಅವರು ಪಾಪ ಆ ಕಡೆ ಈ ಕಡೆ ಅಂತ ಇಬ್ಬರು ಎಲ್ರಿಗೂ ತೋರಿಸ್ತಿದ್ರು. ಇನ್ನು ನಾವು ಅರ್ಜೆಂಟು ಬನ್ನಿ, ಹಿಂಗೆ ಬಸ್ ಬಂದ್ಬಿಡುತ್ತೆ ಅಂತ ಹೇಳಿದ್ವಿ. ಲಾಸ್ಟಲ್ಲಿ ಬಂದರು ಅವರು. ಬಂದು ತಗೊಳ್ಳೋ ಅಷ್ಟರೊಳಗಡೆ ಬಸ್ ಬಂದ್ಬಿಡ್ತು. ಇನ್ನು ಅಲ್ಲೇ ಇಟ್ಬಿಟ್ಟು ಹೊರಟು ಬಂದ್ಬಿಟ್ವಿ. ಇನ್ನು ಅರ್ಜೆಂಟಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಇನ್ನು ಬಸ್ ಹತ್ಕೊಂಡು ಹೊರಟ್ವಿ. ಆ ಬಸ್ ಅಂತೂ ಸಿಕ್ಕಾಬಿಟ್ಟೆ ರಶ್ಶು. ಹತ್ಕೊಂಡು ಮನೆ ಕಡೆ ಬಂದ್ವಿ. ಇನ್ನು ನಾನು ಬರೋ ತನಕ ಸಂಜೆ 4 ಗಂಟೆನೇ ಆಗೋಗಿತ್ತು. ಇನ್ನು 4 ಗಂಟೆಗೆ ಬಂದು ಇನ್ನು ಏನು ಮಾಡೋಕ್ಕೆ ಹೋಗಲಿಲ್ಲ ಮನೇಲಿ. ಯಾಕೆ ಅಂದರೆ ನಮ್ಮನೆಯವ್ರಿಗೂ ಒಂದು ಮದುವೆ ಇತ್ತು, ಅಂದರೆ ನೈಟ್ ಅವ್ರಿಗೂ ಒಂದು ರಿಸೆಪ್ಷನ್ನು ಮದುವೆ ಇದ್ದಿದ್ದರಿಂದ ಮದುವೆಗೆ ಹೋಗಲ್ಲ ನಾನು, ರಿಸೆಪ್ಷನ್ಗೆ ಹೋಗಿದ್ದು ಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವರು ಹೊರಟರು. ಇನ್ನೇನು ಅಡುಗೆ ಮಾಡೋಂಗೆ ಇರಲಿಲ್ಲ, ಸಿಂಪಲ್ಲಾಗೇ. ಇನ್ನು ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದು. ನನಗೂ ಹೊಟ್ಟೆ ತುಂಬ್ದಂಗೆ ಇದ್ದಿದ್ದರಿಂದ ನಾನು ಏನು ಮಾಡಲಿಲ್ಲ. ಸಿಂಪಲ್ ಊಟ ಮಾಡಿಕೊಂಡು, ಮಾಮೂಲಿ ನಮ್ಮನೆ ಊಟ, ನೈಟ್ ಊಟ ಗೊತ್ತಲ್ಲ ನಿಮ್ಮೆಲ್ರಿಗೂ, ಅದು ಮಾಡಿಕೊಂಡು ಇನ್ನು ನೆಕ್ಸ್ಟ್ ಡೇ ಇದ್ದು ರವೆ ರೊಟ್ಟಿ ಹಾಕ್ತಾಯಿದ್ದೆ. ಏನು ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಸಿಂಪಲಾಗಿ ರವೆ ರೊಟ್ಟಿ ಹಾಕ್ತಾಯಿದ್ದೆ. ಮಸಾಲೆ ಅಂತ ಏನೂ ಹಾಕಿರಲಿಲ್ಲ. ಈರುಳ್ಳಿ ಎಲ್ಲ ಕಟ್ ಮಾಡಿ ಮಾಡ್ತಾರಲ್ಲ, ಅದು ಮಾಡೋಕ್ಕೆ ಗೊತ್ತು ಇಲ್ಲ ಅಂತಲ್ಲ, ಆದರೆ ನಮ್ಮನೆ ಸಾಮಾನ್ಯವಾಗಿ ಮಾಡ್ತಿರ್ತೀವಿ. ಈ ಪ್ಲೇನ್ ರೊಟ್ಟಿ ಮಾಡ್ತಾರಲ್ಲ, ಇದನ್ನೇ ಜಾಸ್ತಿ ನಮ್ಮ ಮನೇಲಿ ಮಾಡೋದು. ಅದರಿಂದ ಈ ಪ್ಲೇನ್ ರೊಟ್ಟಿನೇ ಜಾಸ್ತಿ ಮಾಡ್ತೀನಿ. ಅಂದರೆ ಅದು ಮಾಡಲ್ಲ ಅಂತ ಹೇಳ್ತಿಲ್ಲ, ಅದನ್ನೂ ಮಾಡ್ತೀವಿ, ಆದರೆ ಅಪರೂಪ ಅದು. ಇದೇ ಜಾಸ್ತಿ ಮಾಡೋದು. ಇದಂತೂ ಚಟ್ನಿಲಿ, ಸಾಂಬಾರು, ಗೊಜ್ಜು ಏನಾದರೂ ಸರಿ ಇದರಲ್ಲಿ ಊಟ ಮಾಡ್ತಾರೆ. ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಮದುವೆಗೆ ಹೋಗಿದ್ದು ಬಂದು ಏನೋ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಬಂದು ಸ್ವಲ್ಪ ಸ್ಟ್ರೈನ್ ಆಗಿತ್ತು. ಆಮೇಲೆ ಎಲ್ಲ ಊಟ ಅಲ್ಲೇ ಮಾಡ್ಕೊಬಂದಿದ್ವಲ್ಲ, ಅಷ್ಟೇನು ಸ್ವಲ್ಪ ಇದಾಗಿರಲಿಲ್ಲ. ಇನ್ನು ರಾತ್ರಿ ಊಟ ಮುದ್ದೆ ಸಿಂಪಲಾಗಿತ್ತು. ಅವ್ರಿಗೂ ಒಂದು ಮದುವೆ ಇತ್ತು, ಅವರು ಹೊರಟೋದ್ರು. ಅದರಿಂದ ಏನೂ ಮಾಡಲಿಲ್ಲ. ಅದರಿಂದ ಅದಕ್ಕೆ ನೆನೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಇವತ್ತು ಗುರುವಾರ, ಇವತ್ತೆದ್ದು
ಪೂಜೆ ಎಲ್ಲ ಆಯಿತು, ತಿಂಡಿ ಎಲ್ಲ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ. ಇನ್ನೇನಿದ್ರು ನಾನು ತಿಂಡಿ ತಿನ್ನಬೇಕು. ಪೂಜೆ ಎಲ್ಲ ಆಗಿದೆ, ಅವರೇ ಮಾಡಿಬಿಟ್ಟು ಹೋಗಿದ್ರು. ನಾನು ಹಂಗೆ ಪೂಜೆ ಮಾಡಿಬಿಟ್ಟು ಇವಾಗ ತಿಂಡಿ ತಿನ್ನಬೇಕು. ನಾನು ಗುರುವಾರ ತಿಂತಿರಲಿಲ್ಲ, ಮೊದಲಿಂದನೂ ನಾನ್ ವೆಜ್ ಎಲ್ಲ ತಿನ್ನಲ್ಲ, ಮತ್ತು ಪೂಜೆ ಮಾಡ್ತಿದ್ದೆ. ನಮ್ಮ ತಂದೆ ಚಿಕ್ಕದ್ರಲ್ಲೇ ಹೇಳ್ತಿದ್ರು ಗುರುವಾರ ಪೂಜೆ ಮಾಡು ಒಳ್ಳೆಯದು ಅಂತ ಅಂದ್ಬಿಟ್ಟು. ಅಮ್ಮನೂ ಪೂಜೆ ಮಾಡ್ತಿದ್ರು ಅವಾಗೆಲ್ಲ. ಚಿಕ್ಕದ್ರಲ್ಲಿ ನಾವು ಏನು ಮಾಡ್ತೀವಿ ಅದೇ ನಮ್ಮ ಮಕ್ಕಳು ಕಲಿಯೋದು ಅಂತಾರಲ್ಲ, ಅದೇ ಏನೋ ಅನಿಸುತ್ತೆ. ಅಂದರೆ ಅವರು ಮಾಮೂಲಿ ದೀಪ ಹಚ್ಚೋದು, ಏನು ಸ್ಪೆಷಲು ಅಂತ ಏನಿಲ್ಲ, ದೀಪ ಹಚ್ಚುತ್ತಿದ್ರು, ಸ್ನಾನ ಮಾಡಿಕೊಂಡು. ನನಗೂ ಅದೇ ಅಭ್ಯಾಸ ಆಯಿತು. ಮದುವೆ ಆದಮೇಲೆ ಏನಾಯಿತು ಅಂದರೆ ನಮ್ಮ ಮನೆಯವರು ಅವತ್ತು ಗುರುವಾರ ನಾನ್ ವೆಜ್ ತಿನ್ನಲ್ಲ, ಪೂಜೆ ಮಾಡ್ತಾರೆ ರಾಯರನ್ನ ಅನ್ನೋದು ಗೊತ್ತಾಗಿ ತುಂಬ ಖುಷಿಯಾಯಿತು. ಯಾರಿಗೆ ತಾನೇ ಖುಷಿಯಾಗಲ್ಲ ಹೇಳಿ, ಸಾಮಾನ್ಯವಾಗಿ ಗಂಡಸರು ಪೂಜೆ ಮಾಡಲ್ಲ ಅಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ಮೋಡ ಇದೆ, ಬಿಸಿಲಿಲ್ಲ, ಅದಕ್ಕೆ ಏರ್ ಡ್ರೈಯರಲ್ಲೇ ಒಣಗಿಸ್ಕೊಂಡೆ ಕೂದಲನ್ನು. ನನಗೆ ಕೂದಲು ತೆಳು ಆದ್ರೂ ಬೇಗ ಒಣಗಲ್ಲ, ಏನು ಅಂತ ಗೊತ್ತಿಲ್ಲ, ಏನಕ್ಕೆ ಹಂಗಾಗತ್ತೆ ಅಂತ ಗೊತ್ತಿಲ್ಲ. ಫುಲ್ ತೆಳು ನನ್ನ ಕೂದಲು, ಆಮೇಲೆ ಸಾಫ್ಟು, ನಾನು ಏನು ಹಾಕಲ್ಲ ಹಂಗೂ ಸಾಫ್ಟು ನನ್ನ ಕೂದಲು. ಆದ್ರೂ ಕೂದಲು ಬೇಗ ಒಣಗಲ್ಲ, ರಫ್ಫು ಇಲ್ಲ ನನ್ನ ಕೂದಲು. ಆಮೇಲೆ ತೆಳು, ತಿಕ್ನೆಸ್ ಇಲ್ಲ, ಅಂದರೆ ಮಂದ ಇರುತ್ತಲ್ಲ ಆ ಥರ ಇಲ್ಲ, ತುಂಬ ತೆಳು. ಆದ್ರೂ ಬೇಗ ಒಣಗಲ್ಲ. ಈಗ ಬೇರೆ ಮೋಡ ಇದೆ, ಇನ್ನೂ ಒಣಗಲ್ಲ, ತಲೆನೋವು ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಒಣಗಿಸ್ಕೊಂಡೆ. ಇನ್ನೂ ಸ್ವಲ್ಪ ಹಸಿ ಇದೆ, ಸಾಕು, ಇಷ್ಟಿದ್ರೆ ಒಣಗೋಗುತ್ತೆ. ಇನ್ನು ಸ್ವಲ್ಪ ಒಣಗಿಸಾಯಿತು. ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ತಲೆ ಬಾಚ್ಕೋಬೇಕು. ಇನ್ನು ಅಡುಗೆಗೆ ಇಡಬೇಕು. ಅಡುಗೆಗೆ ಇಟ್ಬಿಡೋಣ, ಏಕೆಂದರೆ ನಿನ್ನೆ ಎಲ್ಲ ಮದುವೆ ಊಟ ಆಯಿತು. ನಿನ್ನೆ ಸಂಜೆ ಅವ್ರ ಮದುವೆ ಊಟಕ್ಕೆ ಹೋಗಿದ್ರು. ನಾವು ನೆನ್ನೆ ಎಲ್ಲ ಸರಿಯಾಗಿ ಅಡುಗೆನೇ ಮಾಡಿಲ್ಲ. ಇನ್ನು ಇವಾಗ ಅಡುಗೆ ಮಾಡಿಬಿಡ್ತೀನಿ, ಬನ್ನಿ. ನೋಡಿ, ನನ್ನ ಮಗನಿಗೆ ಟೊಮೊಟೊ ತೊಗೊಂಬಪ್ಪ ಅಂತ ಅಂಗಡೀಲಿ ಹೇಳಿ ಕಳಿಸಿದ್ರೆ ಟೊಮೊಟೊ ಜೊತೆಗೆ ನಿಪ್ಪಟ್ಟು ತಂದಿದ್ದಾನೆ. ಇಷ್ಟು ದೊಡ್ಡ ಮಗ ಟೊಮೊಟೊ ತೊಗೊಂಬ ಅಂದರೆ ತಿನ್ನಬೇಕು, ಏನೋ ತಿನ್ನಬೇಕು ಅನ್ನಿಸ್ತೈತೆ ಅಂದ್ಬಿಟ್ಟು ತಗೊಬಂದಿದ್ದಾನೆ. ನೋಡಿ, ಅಡುಗೆಗೆ ಇಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದೆ. ಬೇಳೆ ಸಾಂಬಾರು, ಬೇಳೆ ಹಾಕಿದ್ದೀನಿ. ಇನ್ನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕು. ಸಣ್ಣ ಈರುಳ್ಳಿ ಹಾಕ್ತಿದ್ದೀನಿ. ಏನಂದರೆ ನಾನು ಬೈತೀನಲ್ಲ ಅಂದ್ಬಿಟ್ಟು ನನಗೂ ಒಂದು ತಂದು ಕೊಟ್ಬಿಡೋದು. ಆಗ ಬೈಯಂಗಿಲ್ವಲ್ಲ, ಅವ್ನಿಗೊಂದು ತೊಗೊಂಡು ನನಗೂ ಒಂದು ತಂದು ಕೊಟ್ಬಿಡೋದು. ಈ ಥರ ಶೇರ್ ಮಾಡ್ತಾನೆ ನೋಡಿ, ಈ ಥರ ಮಾಡ್ತಾನೆ ಅಂಗಡಿಗೆ. ನಿಮ್ಮ ಮಕ್ಕಳು ಹಿಂಗೆ ಮಾಡ್ತಾರೆ ಹೇಳಿ ನೋಡಿ. ಇವಾಗ ಅರ್ಧ ಖಾಲಿ ಕಳಬೇಕು ಬಂದು ಇವಾಗ ತಗೊಂಡು ತಿಂತಾ ಇದೆ. ಆ ಕಡೆ ಕೈಲಿ ತಿನ್ಕೋತಾ, ಈ ಕಡೆ ನೋಡಿ ಸ್ವಲ್ಪ ಮುರ್ಕೊಂಡು ತಿನ್ಕೊಂಡು ಮುಖ ತೋರಿಸ್. ನಿಜವಾಗ್ಲೂ ಈ ಸಣ್ಣ ಈರುಳ್ಳಿನ ಅಂತೂ ನನಗೆ ಇಷ್ಟು ದಿನ ಆದರೂ ಬಿಡ್ಸೋಕೆ ಗೊತ್ತಿಲ್ಲ. ಇದು ಹೆಂಗೆ ಬಿಡ್ಸೋದು ಹೇಳ್ಕೊಡಿ, ನಮ್ಗೆ ಒಂದು ಸ್ವಲ್ಪ ಯಾರಾದರೂ ಗೊತ್ತಿರೋರು ಇದ್ದರೆ. ಇಷ್ಟು ಅದು ಹೆಂಗೆ ಬಿಡಿಸ್ತಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಷ್ಟು ಇದು ಬಿಡ್ಸೋ ತನಕ ಕಣ್ಣೀರೆಲ್ಲ ಬಂದ್ಬಿಡುತ್ತೆ ನೋಡಿ. ಇಲ್ಲಿ ಇದನ್ನ ಬಿಡ್ಸೋ ತನಕ ಸಾಕಾಗ್ಬಿಡುತ್ತೆ. ಅದು ಹೆಂಗೆ ಬಿಡಿಸ್ತಾರೋ. ಮದುವೆಗಳಲ್ಲಂತೂ ಹಂಗೆ ಹಾಕ್ಬಿಟ್ಟಿರ್ತಾರೆ, ನಾನು ಗಮನಿಸಿರೋ ರೀತಿ ಹಂಗಂಗೆ ಹಾಕಿರ್ತಾರೆ. ಮನೇಲಿ ಹಂಗೆ ಹಾಕೋಕ್ಕಾಗತ್ತಾ? ಆಗಲ್ಲ. ಕಟ್ ಮಾಡಿಬಿಟ್ಟು ಸ್ವಲ್ಪ ಸಿಪ್ಪೆನಾದರೂ ತೆಗೆದ್ಬಿಟ್ಟು ಹಾಕಬೇಕು. ಮನೇಲಿ ಹಾಕಿದ್ರೆ ಏನು ಹಿಂಗೆ ಹಾಕಿದೆಯಲ್ಲ ಅಂತಾರೆ. ಅದಕ್ಕೆಲ್ಲ ಕ್ಲೀನ್ ಮಾಡ್ತಾಯಿದೆ. ಈಸಿ ಮೆಥಡಲ್ಲಿ ಸಿಪ್ಪೆ ಬಿಡ್ಸೋದು ಯಾವ ರೀತಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳ್ಕೊಡಿ ಯಾರಾದರೂ. ಅದು ದಪ್ಪಿರುಳ್ಳಿ ಅಲ್ಲ, ದಪ್ಪಿರುಳ್ಳಿ ಏನು ಬೇಗ ಬಿಡಿಸ್ಬಿಟ್ಟು ಮಾಡಿಬಿಡ್ಬೋದು. ಈ ಸಣ್ಣ ಈರುಳ್ಳಿದು ಹೆಂಗೆ ಬಿಡಿಸೋದು, ಅದಕ್ಕೆ ಅಷ್ಟೇ. ಬೇಳೆ ಕೂಗ್ಸಕ್ಕಿಟ್ಟಿದ್ದೀನಿ, ಇನ್ನು ವಿಷಲ್ ಬರಬೇಕಷ್ಟೆ. ಇನ್ನು ಅದು ವಿಷಲ್ ಆರೋ ತನಕ ಬಟ್ಟೆ ಎಲ್ಲ ವಾಶ್ ಆಗಿತ್ತು, ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಇದೆಲ್ಲ ಒಣಗಾಕ್ಬಿಡೋಣ ಅಂತ ಅಂದ್ಬಿಟ್ಟು ಮೇಲಕ್ಕೆ ಎತ್ಕೊಂಡ್ಬಂದೆ. ಇನ್ನು ಗಾಳಿ ಅಂತೂ ಸಿಕ್ಕಾಬಟ್ಟೆ. ಇನ್ನು ಹಂಗೆ ಬಿಟ್ಟರೆ ಗಾಳಿಗೆ ಬಟ್ಟೆ ಆರೋಗ್ಬಿಡ್ತಿತ್ತು. ಅಲ್ಲಲ್ಲೇ ಕ್ಲಿಪ್ ಅಂಟಿಸ್ಕೊಂಡು ಅಲ್ಲಲ್ಲೇ ಒಣಗಾಕ್ತಾಯಿದ್ದೆ. ಇಲ್ಲ ಅಂದರೆ ಅದಷ್ಟು ಜೋರು ಗಾಳಿ ಇತ್ತು. ಬಟ್ಟೆಗಳೆಲ್ಲ ಒಣಗಾಕ್ಬಿಟ್ಟು ಬಂದರೆ ಎಲ್ಲ ಉಲ್ಟಾ ಆಗಿರ್ತಿತ್ತು, ಅಷ್ಟು ಜೋರು ಗಾಳಿ ಇತ್ತು. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಕ್ಲಿಪ್ ಹಾಕ್ಬಿಟ್ಟು ಬಂದೆ. ಇನ್ನು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಆದಮೇಲೆ ಸಾಂಬಾರೆಲ್ಲ ಒಗ್ಗರಣೆಗೆ ಹಾಕ್ತೆ. ಸಾಂಬಾರು ಆಗಿದೆ, ರೈಸ್ಗೆ ಇಟ್ಬಿಡೋಣ. ಇನ್ನು ರೈಸ್ಗೆ ಇಟ್ಟಿದ್ದೀನಿ. ಇನ್ನು ಹೊರ್ಗಡೆ ಬಂದರೆ ಮಳೆ ಹನಿ ಹಾಕೋಕ್ಕೆ ಶುರು ಆಯಿತು. ಸ್ವಲ್ಪನೇ ಸಣ್ಣದಾಗಿ ಹನಿ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಜೋರಾಗಿ ಗಾಳಿ ಬರ್ತಾನೂ ಇತ್ತು. ಮಳೆ ಅಂತೂ ಉಯ್ಲಿಲ್ಲ, ಸ್ವಲ್ಪನೇ ಇತ್ತು. ಆದರೆ ಚಳಿ ಅಂತೂ ಇತ್ತು. ಅವನು ಮಲಗಿಬಿಟ್ಟಿದ್ದ. ಎಕ್ಸಾಮ್ ಇತ್ತು, ಬಂದು ಹಂಗೇನೆ ಥಂಡಿ ವಾತಾವರಣ ಇತ್ತಲ್ಲ, ನಿದ್ರೆ ಬಂತೇನೋ ಮಲಗಿಬಿಟ್ಟ. ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಸ್ವಲ್ಪ ಯಾಕೋ ನಿದ್ರೆ ಬರ್ತಿದೆ. ಸ್ವಲ್ಪ ರೆಸ್ಟ್ ಅಂತ ಒಂದು ಸ್ವಲ್ಪ ತಗೊಳ್ಳೇಬೇಕು. ಯಾಕೋ ಗೊತ್ತಿಲ್ಲ, ಮಧ್ಯಾಹ್ನ ಆಯಿತು ಅಂದರೆ ಅದು ಅಭ್ಯಾಸ ಆಗಿರೋದಕ್ಕೂ ಏನೋ ನಿದ್ದೆ ಬರುತ್ತೋ ಇಲ್ವೋ, ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಂತೂ ಹೇಳ್ತಾ ಇರ್ತೀನಿ. ಯಾಕೆಂದರೆ ಬ್ಯಾಕ್ ಪೇನ್ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ನಿಂತಿರೋಕ್ಕೆ ಆಗಲ್ಲ ನನಗೆ.
ಅದರಿಂದ ಸ್ವಲ್ಪ ಮಲ್ಗೋದು ಎದ್ದೇಳೋದು ಹಂಗೆ ಏನಾದರೂ ಒಂದೊಂದ್ಸರಿ ನಿದ್ದೆ ಬಂದರೆ ಮಲ್ಕೊಬಿಡ್ತೀನಿ. ಇಲ್ಲ ಅಂದರೆ ಮಾಮೂಲಿ ಮಲಗಿರ್ತೀನಿ, ಎಚ್ಚರವಾಗಿರ್ತೀನಿ. ಆ ಥರ ಆಗುತ್ತೆ. ಕೆಲಸನೂ ಮಾಡ್ತೀನಿ, ಇಲ್ಲ ಅಂತಲ್ಲ, ಕೆಲಸ ಮಾಡಲ್ಲ ಅಂತಲ್ಲ, ಕೆಲಸನೂ ಮಾಡ್ತೀನಿ, ಈ ಥರನೂ ಮಾಡ್ತೀನಿ. ಅಂದರೆ ಒಂದೇ ಸಮ ಕಂಟಿನ್ಯೂಯಸ್ ಆಗಿ ನಿಂತಿರೋಕ್ಕಾಗಲ್ಲ, ಅದಕ್ಕಷ್ಟೇ. ಆಯಿತು, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋದೆ, ಮಲ್ಗೋಣ ಅಂತ ಹೋದೆ. ರೆಸ್ಟ್ ಮಾಡಿದೆ, ಸ್ವಲ್ಪ ಹೊತ್ತು ನಿದ್ರೆ ಮಾಡೋಕ್ಕೆ ಟ್ರೈ ಮಾಡಿದೆ, ಬರಲಿಲ್ಲ. ಅದಕ್ಕೆ ಎದ್ದು ತಲೆನಾದರೂ ಸಿಕ್ಬಿಡಿಸ್ಬಿಡೋಣ, ಇನ್ನೆಲ್ಲ ಗಂಟು ಕಟ್ಕೊಂಡು ಸಿಕ್ಕಾಗ್ಬಿಡುತ್ತೆ ಅಂತ ತಲೆ ಸಿಕ್ಬಿಡಿಸಿ ತಲೆ ಬಾಚಿದೆ. ಸರಿಯಾಗಿರುತ್ತೆ. ಒಂದು ಸ್ವಲ್ಪ ಕಟ್ ಮಾಡಿಸ್ಬೇಕು ಅಂತಿದ್ದೀನಿ, ನೋಡೋಣ, ಕಟ್ ಮಾಡಿಸೋಣ. ತುಂಬ ಸಣ್ಣ ಆಗ್ಬಿಟ್ಟಿದೆ. ಟೈಮು ಯಾವಾಗಾಗುತ್ತೆ ನೋಡಿಕೊಂಡು ಹೇರ್ ಕಟ್ ಮಾಡಿಸ್ತೀನಿ. ಫುಲ್ ಸಣ್ಣಾಗಿದೆ, ತುದಿ ಅಂತೂ ಇಷ್ಟ ಆಗ್ಬಿಟ್ಟಿದೆ. ತುಂಬ ಸಣ್ಣ ಇದೆ, ಇಷ್ಟ ಆಗ್ಬಿಟ್ಟಿದೆ. ಆದರೆ ಜಡೆ ಹಾಕ್ಕೊಳ್ಳೋಕ್ಕೆ ಬೇಜಾರು ಈ ಥರ ಆದರೆ. ಅದಕ್ಕೆ ಗಂಟು ಕಟ್ಕೊಬಿಡ್ತೀನಿ ಜಾಸ್ತಿ ನಾನು. ಏಕೆಂದರೆ ಪುಕ್ಕ ಎಲ್ಲ ಆಗ್ಬಿಟ್ಟಿದೆ, ಎಲ್ಲ ಅಂದರೆ ಕೂದಲು ಉದ್ರೋಗಿ ಎಲ್ಲ ಪುಕ್ಕ ಆಗ್ಬಿಟ್ಟಿದೆ. ಅದು ಗಾಳಿಗೆ ಹೋದರೆ ಸಾಕು ನೋಡಿ, ಇಲ್ಲಿ ಎಲ್ಲ ಇದೆ ಇದು ಹಿಂದಕ್ಕೆ ಸೇರಿಸ್ಬಿಟ್ಟಿದ್ದೀನಿ. ಗಾಳಿಗೆ ಹೋದರೆ ಎಲ್ಲ ಹಿಂಗೆ ಕೌಚ್ಕೊಬಿಡುತ್ತೆ. ಕೂದಲು ತುಂಬ ಸಣ್ಣ ಆಗಿದೆ, ಅದಕ್ಕೆ ಹೇರ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಆಗುತ್ತೆ ಅವಾಗ ಕಟ್ ಮಾಡಿಸ್ಬೇಕು. ಕಟ್ ಮಾಡಿಸ್ದಾಗ ನಿಮ್ಗೆ ತೋರಿಸ್ತೀನಿ. ನಾನು ಒಂದು ಸರಿನೂ ಮನೇಲಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬ್ಯೂಟಿ ಪಾರ್ಲರ್ಗೆ ಹೋಗಿ ಆ ಥರ ಎಲ್ಲ ಕಟ್ ಮಾಡಿಸಿಲ್ಲ. ಈ ಸರಿ ನೋಡೋಣ, ಅಲ್ಲೇ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಮಾಡಿಸಿದ್ರೆ ಹೋಗಿ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ನನಗೆ ಒಂದೊಂದ್ಸರಿ ಕಟ್ ಮಾಡಬೇಕು ಅನಿಸುತ್ತೆ, ಒಂದೊಂದ್ಸರಿ ಬೇಡ ಅನಿಸುತ್ತೆ. ಮನಸ್ಸು ಉದ್ದ ಇರೋದು ನೋಡಿ ಖುಷಿಯಾಗುತ್ತೆ, ಆದರೆ ಸಣ್ಣ ಅದು ನೋಡಿದಾಗ ಬೇಜಾರಾಗುತ್ತೆ. ನನ್ನ ಮನಸ್ಸಿಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ, ಯಾವಾಗ ಮೂಡ್ ಚೇಂಜ್ ಆಗಿ ಕಟ್ ಮಾಡಿಸ್ತೀನಿ ಅಂತ ಗೊತ್ತಿಲ್ಲ. ಆವಾಗಂತೂ ತೋರಿಸ್ತೀನಿ ನಿಮಗೆ. ನನ್ನ ಕೂದಲಿಗೆ ಯಾವ ಥರ ಹೇರ್ ಕಟ್ಟು ಸೂಟ್ ಆಗುತ್ತೆ ನೀವೇ ಹೇಳಿ. ಏಕೆಂದರೆ ಉದ್ದನೂ ಇದೆ, ಸಣ್ಣ ಆಮೇಲೆ ನೋಡಿ ಈ ಥರ ಇದೆ. ಹಾಗೆ ನನ್ನ ಕೂದಲಿಗೆ ಯಾವ ಹೇರ್ ಕಟ್ ಸೂಟ್ ಆಗುತ್ತೆ ನೀವೇ ಹೇಳಿ, ನೋಡೋಣ. ನನಗೂ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ಲ, ಸ್ವಲ್ಪನೂ ಇಲ್ಲ. ನಾನು ಐಬ್ರೋ ಮಾಡಿಸೋದಾಗಲಿ ಹೇರ್ ಕಟ್ ಮಾಡಿಸೋದಾಗಲಿ ಒಂದು ಸರಿನೂ ಮಾಡಿಸಿಲ್ಲ. ನನ್ನ ಮದುವೆಲೂ ಕೂಡ ಮಾಡಿಸಿಲ್ಲ ನಾನು. ಅದರಿಂದ ಅದರ ಐಡಿಯಾ ಇಲ್ಲ. ಅಂದರೆ ಅಲ್ಲೇ ಹೋಗಿ ವಿಚಾರಿಸ್ತೀನಿ. ನಿಮಗೇನಾದರೂ ಗೊತ್ತಿದ್ದರೆ ಸಜೆಷನ್ ಕೊಡಿ ಅಷ್ಟೇ. ಈ ಥರ ಮಡ್ಸಾಕ್ಬಿಡ್ತೀನಿ, ಯಾಕೆಂದರೆ ಕೂದಲು ಬಿಟ್ಟರೆ ಹಂಗೇ ಚೌಟಿ ಥರ ಕಾಣುತ್ತೆ. ಅದಕ್ಕೆ ಈ ಥರ ಹಾಕ್ಬಿಡೋದು. ಇಲ್ಲ ರಿಬ್ಬನ್ ಇದ್ದರೆ ರಿಬ್ಬನ್ ಹಾಕ್ತೀನಿ, ಇಲ್ಲಾಂದರೆ ಇದು ಹಾಕ್ತೀನಿ, ಇಷ್ಟ. ಇನ್ನು ಅವನು ಮಲಗಿದ್ದು ಊಟ ಏನು ಬೇಡ ಅಂತ ಅಂದ. ಇನ್ನು ಹಾಲನ್ನೇ ಕಾಯಿಸ್ಕೊಟ್ಟೆ. ನಾನು ಹಾಲು ಕುಡ್ಕೊಂಡು ಅವರು ಬಂದರು ಅಷ್ಟೊಳಗೆ ಟೀ ಇಟ್ಕೊಟ್ಟೆ. ನೈಟ್ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಸೊಪ್ಪು ತಂದಿದ್ರು, ಅದನ್ನ ಪಲ್ಯ ಮಾಡಿಬಿಟ್ಟು ನೈಟ್ ಊಟಕ್ಕೆಲ್ಲ ರೆಡಿ ಮಾಡಿದೆ. ಹಿಂಗೆ ಸೊಪ್ಪು ಯಾರಾದರೂ ಕೊಟ್ಟಾಗ ಮಾಡ್ಕೋತೀವಿ, ನಮಗೂ ಇಲ್ಲಿ ಎಲ್ಲೂ ಸಿಗೋಲ್ಲ. ಮಾಮೂಲಿ ಸೊಪ್ಪಾದರೆ ಸಿಗುತ್ತೆ, ನುಗ್ಗೆ ಸೊಪ್ಪೆಲ್ಲ ಮಾರಕ್ಕೆ ಬರೋಲ್ಲ ಅಲ್ವಾ. ಹಿಂಗೆ ಯಾರಾದರೂ ಕೊಟ್ಟಾಗ್ಲೇ ಫ್ರೆಶ್ ಆಗಿದ್ದಾಗಲೇ ಮಾಡ್ಕೊಬಿಡ್ತೀನಿ. ಇದೇ ಇವತ್ತಿನ ವೀಡಿಯೋ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.